ಮಹಿಳೆಯರು ಸಂಭೋಗದಲ್ಲಿ ಇಷ್ಟವಿಲ್ಲ ಎಂದು ಹೇಳಲು ಇದೇ ಕಾರಣಗಳು. ಹೆಚ್ಚಿನ ಮಹಿಳೆಯರು ಸಂಭೋಗದ ಸಮಯದಲ್ಲಿ ತಮಗೆ ಇಷ್ಟವೋ ಇಲ್ಲವೋ ಎಂದು ಹೇಳಲು ನಾಚಿಕೆಪಡುತ್ತಾರೆ. ಆದರೆ ಸಾಮಾನ್ಯವಾಗಿ ಮಹಿಳೆಯರು ತೃಪ್ತರಾಗುವುದಿಲ್ಲ, ವಿಶೇಷವಾಗಿ ನಿಮ್ಮ ಸಂಗಾತಿಯು ಮೌನವಾಗಿದ್ದರೆ ಮತ್ತು ಮಾತನಾಡದಿದ್ದರೆ ಅವರು ಅದನ್ನು ಇಷ್ಟಪಡುವುದಿಲ್ಲ ಎಂದು ಗಮನಿಸಬೇಕು. ಸಂಭೋಗದ ಸಮಯದಲ್ಲಿ ಪುರುಷರಿಗೆ ಮಹಿಳೆಯರು ನಿಯಮಗಳು ಹಾಕಿದರೆ ಅವಾಗ ಅವರಿಗೆ ಇಷ್ಟವಿಲ್ಲ ಎಂದು ಗಮನಿಸಬೇಕು. ಇಲ್ಲವೇ ಹೆಚ್ಚು ಮಾತನಾಡದಿದ್ದರೂ ಮಹಿಳೆಯರಿಗೆ ಇಷ್ಟವಿಲ್ಲ ಎಂಬುದನ್ನು ಪುರುಷರು ಗುರುತಿಸುವುದು ಉತ್ತಮ. ಹಾಗೆಯೇ ಪ್ರತಿ ವಿಷಯವನ್ನು ಬೇಡ ಎಂದು ನಿರ್ಬಂಧ ಹೇರಿದರೆ ಅವರಿಗೆ ಆ ವಿಷಯದಲ್ಲಿ ಇಷ್ಟವಿಲ್ಲ ಗಮನಿಸಬೇಕು. ಆ ವಿಷಯದಲ್ಲಿ ಇಷ್ಟವಿಲ್ಲದವರು ಹೆಚ್ಚಾಗಿ ಬೆಡ್ರೂಮಿನಲ್ಲಿ ಸಮಯ ಕಳೆಯಲು ಇಷ್ಟಪಡುವುದಿಲ್ಲ. ಅಲ್ಲದೆ ಅವರು ಬೇಗನೆ ಮಲಗುವುದು ಅಥವಾ ಮಕ್ಕಳು ಜೊತೆ ಸಮಯವನ್ನು ಕಳೆಯುತ್ತಾರೆ. ಅಲ್ಲದೆ ಏಕಾಂತದ ಸಮಯದಲ್ಲಿ ಅವರು ಇತರ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡುತ್ತಾ, ಇತರ ಜನರ ಬಗ್ಗೆ ಮಾತನಾಡುತ್ತಾ, ಅವರು ಆ ಕೆಲಸದಲ್ಲಿ ಆಸಕ್ತಿ ಕಳೆದುಕೊಂಡಿದ್ದಾರೆ ಎಂದು ಗುರುತಿಸಬೇಕು. ಅಥವಾ ಆ ವಿಷಯಕ್ಕೆ ಅವರಿಗೆ ಇಷ್ಟವಿಲ್ಲ ಎಂದು ತಿಳಿಯಿರಿ. ಆ ಸಮಯದಲ್ಲಿ ಮಹಿಳೆಯರು ಒಮ್ಮೆಯಾದರೂ ನಗದಿದ್ದರೆ ಈ ವಿಷಯವು ಅವರಿಗೆ ಯಾವುದೇ ಸಂತೋಷವನ್ನು ತರುವುದಿಲ್ಲ ಎಂದು ತಿಳಿಯಬೇಕು. ಆ ಕೆಲಸದ ನಂತರ ಕಿರಿಕಿರಿ, ಖಿನ್ನತೆಗೆ ಒಳಗಾಗಿದ್ದರೆ ಅಥವಾ ಇನ್ನೊಂದು ಬದಿಯಲ್ಲಿ ಮಲಗಿದ್ದರೆ ಸಮಸ್ಯೆ ಇದೆ ಎಂದು ನೀವು ಗುರುತಿಸಬೇಕು. ಆ ಕ್ರಿಯೆಯ ನಂತರ ನಿಮ್ಮ ಸಂಗಾತಿಯು ನಿಮ್ಮನ್ನು ಬಿಡದೆ ಮಲಗಲು ಹೋದಾಗ ಅವರು ಸಂಪೂರ್ಣವಾಗಿ ಸಂತೋಷವಾಗಿದ್ದಾರೆ ಎಂದು ನೀವು ತಿಳಿದುಕೊಳ್ಳಬೇಕು. ಅದಕ್ಕೆ ಯಾವುದೇ ಅಡೆತಡೆಗಳು ಬಂದರೆ ತಕ್ಷಣ ಅದನ್ನು ಬದಲಾಯಿಸುವುದು ಉತ್ತಮ. ವೈವಾಹಿಕ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆಯಿದೆ.